वेलकम टू तनुजा क्रिएशन। कैसे आप सब? उम्मीद करते हो आप लोग बहुत अच्छे से होंगे। तो दोस्तों आज और एक टेस्टिमोनी आने वाले हैं। ये मेरा स्टूडेंट हेसरू अश्विन, जिसका नाम मैं बहुत भूल जाती हूँ। और तो अश्विनी ने ये चूड़ीदार पहना है। ये चूड़ीदार इन्होंने कट करके सिलाई किया है। और ನಮ್ಮ ಹತ್ರ ಬಂದೆ ನಿಮ್ಮದು ಒಂದು ತಿಂಗಳಾಯಿತು ಅಷ್ಟಲ್ವಾ? ಒಂದು ತಿಂಗಳದಲ್ಲಿ ಒಂದು ಚೂಡಿದಾರ್ ಕಟಿಂಗ್ ಸ್ಟಿಚಿಂಗ್ ಡನ್, ಅದ್ರ ಜೊತೆಗೆ ಒಂದು ಪಟಿಯಾಲ ಪ್ಯಾಂಟ್ನ ಹೊಲಿದಿದ್ದಾರೆ. ತೋ ಸ್ವಲ್ಪ ಫಾಸ್ಟ್ ಇದೆ ಹುಡುಗಿ, ಮೆಷಿನ್ ಮನೆಯಲ್ಲಿ ಇದೆ, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ, ಅದಕ್ಕೆ ಇಷ್ಟು ಬೇಗ ಆಗಿದೆ. ಸೊ ಇಷ್ಟು ಚೆನ್ನಾಗಿ ಹೊಲಿದಿದ್ದಾರೆ. ನೀವು ನೋಡಿ ಫಿನಿಶಿಂಗ್ ನೋಡಿ. ಇದೇ ಥರ ಹೊಲಿಯೋಕ್ಕೆ ನಾನು ಕಸ್ಟಮರ್ ಹತ್ರ ಜಾಸ್ತಿ ದುಡ್ಡು ತಗೊಳ್ತೀನಿ. ಅಂದರೆ ಇವ್ರದ್ದು ದುಡ್ಡು ಸೇವ್ ಮಾಡ್ಕೊಂಡಿದ್ದಾರೆ. ಇವಾಗಿಂದ ಶುರು ಆಯಿತು. ಇವಾಗ ಜೀವನದಲ್ಲಿ ಎಷ್ಟು ಅವರು ಡ್ರೆಸ್ ಹೊಲಿತಾರೆ ಅಷ್ಟೇ ದುಡ್ಡು ಸೇವ್ ಮಾಡ್ತಾರೆ. ಇವಾಗ ಇವರು ಏನು ಹೇಳ್ತೀರಾ? ಏನು ನಾನೇನು ಹೆಂಗೆ ಹೇಳ್ಕೊಡ್ತೀನಿ, ಏನು ಎಕ್ಸ್ಪೀರಿಯನ್ಸ್ ಹೇಳು. ಇದು ಹಾಕಿದ್ದೀರಲ್ವ ನೀವು ಫಸ್ಟ್ ಟೈಮ್ ಇದು ಹೊಲ್ದಿ ಹಾಕಿದ್ದೀರಲ್ವ, ಹಿಂಗೆ ಖುಷಿ ಆಗ್ತಾ ಇಲ್ಲ? ತುಂಬ ಖುಷಿ ಆಗ್ತಾಯಿದೆ. ಜೋರ ಹೇಳು. ತುಂಬ ಖುಷಿ ಆಗ್ತಾಯಿದೆ ನನಗೆ. ಮತ್ತೆ ಹೇಳು. ಹಾಕೊಂಡಿದ್ದೀನಿ. ಅವಳು ಹೇಳು. ಏನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೈಯಲ್ಲ, ಹೊಡಿಯಲ್ಲ, ತುಂಬ ಹೊಡಿತೀನಿ ನಾನು, ಅದಕ್ಕೇನಿಲ್ಲ. ಸ್ವಲ್ಪ ಹೇಳ್ಕೊಡ್ತಾರೆ. ನಾನು ಸ್ವಲ್ಪ ಬೈತೀನಿ, ಹೊಡಿತೀನಿ. ಯಾಕೆ ಇವರು ಚಿಕ್ಕ ಹುಡುಗಿ, ಇವ್ರಿಗೆ ನಾನು ಬೈಬೋದು, ಹೊಡಿಬೋದು. ಅಂದರೆ ಸೆಕೆಂಡ್ ಬ್ಯಾಚ್ಗೆ ಬಂದಿದ್ದಾರೆ ಅವರು, ನನ್ನಿಂದ ದೊಡ್ಡದು, ಅದಕ್ಕೆ ಅವ್ರಿಗೆ ಹೊಡಿಯೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಅಂದರೆ ನಾನು ಒಂಥರ ಇಲ್ಲಿ ನಮ್ಮದು ಒಂಥರ ಖುಷಿ ಇದೆ. ಈ ಕ್ಲಾಸ್ ಮಾಡಿಕೊಂಡೆ ನಾನು ಎಷ್ಟು ಜನ ಹುಡುಗಿ ಇಷ್ಟು ಟೈಮ್ನಲ್ಲಿ ತುಂಬ ಜನ ಹುಡುಗಿ ಕದ್ದು ಹೋಗಿದ್ದಾರೆ. ಇವಾಗ ಅವರನ್ನ ಹೊಲಿತಾ ಇದ್ದಾರೆ. ನಮ್ಮದು ಅದೇ ಖುಷಿ. ಒಂದೊಂದು ಲೇಡೀಸ್ಗೆ ನಾನು ಅವ್ರ ಕಾಲ ಮೇಲೆ ನಿಲ್ಲಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದ್ರ ಬಗ್ಗೆ ನಾನು ಫೀಸ್ ತೊಗೊಳ್ತೀನಿ, ಆ ಥರ ಏನಿಲ್ಲ. ಫ್ರೀಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಆ ಥರ ಇಲ್ಲ. ನಮಗೆ ನಾನು ನಡಿಬೇಕು, ನನಗೆ ಅಂಗಡಿ ಬಾಡಿಗೆ ಇದೆ, ನನಗೆ ಮನೆ ಖರ್ಚ ಇದೆ. ಅಂದರೆ ಸ್ವಲ್ಪ ಜಾಸ್ತಿನ ತೊಗೊಳ್ತಾ ಇಲ್ಲ, ಮಿನಿಮಮ್ ಚಾರ್ಜ್ ತೊಗೊಳ್ತಾ ಇದ್ದೀನಿ. ಅಂದರೆ ಫ್ರೀಯಾಗಿ ಮಾಡಿಕೊಂಡ್ರೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ, ಅದಕ್ಕೆ ಫ್ರೀಗೆ ಮಾಡೋಕ್ಕೆ ಆಗಲ್ಲ ಯಾರ ಕೈಯಲ್ಲಿ. ಅದಕ್ಕೆ ಫ್ರೀಗೆ ಮಾಡ್ತಾ ಇಲ್ಲ. ಅಂದರೆ ನಾನು ದುಡ್ಡು ಕೊಟ್ಟು ಕಲ್ತಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ. ಓಕೆ, ಥ್ಯಾಂಕ್ ಯು.